ಸ್ನೇಹಿತರೆ, ಸ್ವಾಗತ ಸುಸ್ವಾಗತ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಇನ್ಸ್ಪೈರ್ ಎ ಟು ಝೆಡ್ ಚಾನಲ್. ಪ್ರತಿದಿನ ಒಂದು ಸ್ವಲ್ಪ ಶುಂಠಿ ಸೇವನೆ ಮಾಡೋದ್ರಿಂದ ಆರೋಗ್ಯಕ್ಕೆ ಭಾಳ ಲಾಭ ಇದೆ ಅಂತ ಒಂದು ವಿಷಯ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಹೌದು, ಶುಂಠಿ ಮನೆ ಮದ್ದಾಗಿ ಭಾಳ ಯೂಸ್ ಮಾಡ್ತಾರೆ. ಹಾಗೆ ನೀವು ನೋಡ್ಬೋದು ತುಂಬ ಅನೇಕ ಎಲ್ಲ ಒಂದು ಏನಂತಾರೆ ಆಯುರ್ವೇದಿಕ್ ಔಷಧಿಗಳಲ್ಲೂ ಸಹ ಶುಂಠಿನ ಯೂಸ್ ಮಾಡ್ತಾರೆ. ಹಾಗಿದ್ದಾಗ ನಾವೇ ಬೆಳೆಯುವಂಥ ಶುಂಠಿನ, ಹಾಗೆ ನಮ್ಮ ಸುತ್ತಮುತ್ತ ಸಿಗುವಂಥ ಶುಂಠಿನ ನಿಯಮಿತವಾಗಿ ಯಾಕೆ ಬಳಸಬಾರ್ದು ಅನ್ನೋ ಒಂದು ವಿಡಿಯೋ ನಿಮಗೋಸ್ಕರ. ಬನ್ನಿ ಸ್ನೇಹಿತರೆ. ನಾನಾಗಲೇ ಹೇಳ್ದಾಗೆ ನೋಡಿ, ಸ್ವಲ್ಪ ಶುಂಠಿ ಬಳಸೋದ್ರಿಂದನೂ ಸಹ ನಾವು ದಿನವಿಡೀ ಭಾಳ ಫಿಟ್ಟಾಗಿರ್ಬೋದು ಅನ್ನೋ ಒಂದು ಮಾಹಿತಿ. ಹಾಗೆಯೇ ಶುಂಠಿ ಇಲ್ಲದೇ ಇತ್ತೀಚೆಗೆ ಭಾರತೀಯ ಆಹಾರ ಅಥವಾ ನಾವು ಫಾರಿನ್ಗಳಲ್ಲೂ ನೋಡ್ಬೋದು, ವಿದೇಶದಲ್ಲೂ ಸಹ ಶುಂಠಿಗೆ ಭಾಳ ಡಿಮ್ಯಾಂಡ್ ಇದೆ. ಹಾಗೆ ಶುಂಠಿ ರೇಟು ಸಹ ತುಂಬಾ ಇದೆ. ತರಕಾರಿ ಕೊಳ್ಳುವಾಗ ಶುಂಠಿ ಕೊಳ್ಳೋದು ಸಾಮಾನ್ಯ ಅಂತಲೇ ಹೇಳ್ಬೋದು. ಶುಂಠಿ ರುಚಿನೂ ಸಹ ಇರುತ್ತೆ, ಹಾಗೆ ಆರೋಗ್ಯಕ್ಕೂ ಸಹ ಒಳ್ಳೆಯದು. ಹಾಗೆಯೇ ಆಯುರ್ವೇದದ ಪ್ರಕಾರ, ವಿಜ್ಞಾನದ ಪ್ರಕಾರ ಶುಂಠಿ ಬಹಳನೇ ಪ್ರಮುಖವಾದಂತಹ ಒಂದು ತರಕಾರಿ ಅಂತಲೇ ಸಹ ಹೇಳ್ಬೋದು. ಶುಂಠಿ ಸತು, ರಂಜಕ ಮತ್ತು ಉತ್ಕರ್ಷಣ ನಿರೋಧಕ ಆಗಿರೋದ್ರಿಂದ ಅನೇಕ ಪೋಷಕಾಂಶಗಳಿಂದ ಸಹ ತುಂಬಿರುತ್ತೆ. ಹಾಗೆಯೇ ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿಯಾಗಿದೆ. ಆರೋಗ್ಯ ತಜ್ಞರು ಹೇಳೋ ಪ್ರಕಾರ ಅಥವಾ ಆಯುರ್ವೇದದ ಪ್ರಕಾರ ನಾವು ನಿಯಮಿತವಾಗಿ ಶುಂಠಿನ ಸೇವನೆ ಮಾಡೋದ್ರಿಂದ, 1 ತಿಂಗಳ ಕಾಲ ನಿಯಮಿತವಾಗಿ ಶುಂಠಿನ ಸೇವನೆ ಮಾಡೋದ್ರಿಂದ ಅದು ಖಂಡಿತವಾಗಿಯೂ ಅಧಿಕ ಕೊಲೆಸ್ಟ್ರಾಲು ಮತ್ತು ಸಂಧಿವಾತ ಅಂತ ಏನು ಹೇಳ್ತೀವಿ, ಅಂದರೆ ಜಾಯಿಂಟ್ ಪೇಯ್ನ್ ಇರ್ಬೋದು, ಹಾಗೆಯೇ ಕ್ಯಾನ್ಸರ್ ಮತ್ತು ಹೊಟ್ಟೆಗೆ ಸಂಬಂಧಿಸಿದಂಥ ಕಾಯಿಲೆಗಳನ್ನೂ ಸಹ ತಡೆಯುವಷ್ಟು ಪವರ್ಫುಲ್ ಆಗಿದೆ ಸ್ನೇಹಿತರೆ. ಹಾಗೆ ನಾವು ಪ್ರತಿದಿನ ವಿವಿಧ ಆಹಾರ ಉತ್ಪನ್ನಗಳಲ್ಲಿ ಶುಂಠಿನ ತಿಂತೀವಿ. ಆದ್ದರಿಂದ ಇದು ಹೊಟ್ಟೆಗೆ ಸಂಬಂಧಿಸಿದಂತಹ ಕಾಯಿಲೆಗಳಿಗೆ ಅಪಾಯನ ಕಡಿಮೆ ಇಡುತ್ತೆ. ಹಾಗೆ ಶುಂಠಿನಲ್ಲಿ ಫಿನಾಲಿಕ್ ಆಮ್ಲಗಳಿರೋದ್ರಿಂದ ಹೊಟ್ಟೆಯಲ್ಲಿ ಕಿರಿಕಿರಿ ಆಗೋದನ್ನು ಸಹ ಕಡಿಮೆ ಮಾಡುತ್ತೆ. ಶುಂಠಿಯು ನಮ್ಮ ಜೀರ್ಣಕ್ರಿಯೆನ ಅಥವಾ ಜೀರ್ಣಶಕ್ತಿನ ಬಲಪಡಿಸುತ್ತೆ. ಹಾಗೆಯೇ ಹೊಟ್ಟೆಯಲ್ಲಿ ಗ್ಯಾಸ್ ಆಗೋದಿರ್ಬೋದು, ಗ್ಯಾಸ್ಟ್ರೈಟಿಸ್ ಇರ್ಬೋದು, ಹಾಗೆ ನೋವಿರ್ಬೋದು, ಮತ್ತು ಅತಿಸಾರ, ಬೇದಿ ಅಂತ ಏನು ಹೇಳ್ತೀವಿ, ಇಂತಹ ಕಾಯಿಲೆ, ಅದು ಅಲ್ಲದೆ ಮಲಬದ್ಧತೆ ಅನ್ನೋಂತಹ ಒಂದು ಕಾಯಿಲೆಯಿಂದಲೂ ಸಹ ದೂರ ಇಡುತ್ತೆ. ಮುಖ್ಯವಾಗಿ ಮಾತಾಡ್ತಾ ಹೋದರೆ ಹೊಟ್ಟೆ ಕಾಯಿಲೆಗಳಿಗೆ ಸಂಬಂಧಿಸಿದ್ದು ಅಂತ ಹೇಳಿದ್ರೆ ಕ್ಯಾನ್ಸರ್ ತಡೆಗಟ್ಟುವಷ್ಟು ಪವರ್ಫುಲ್ ಆಗಿರುತ್ತೆ ಶುಂಠಿಯು ಕ್ಯಾನ್ಸರ್ನಂತಹ ಗಂಭೀರ ಕಾಯಿಲೆಗಳನ್ನು ಸಹ ತಡೆಯುವಷ್ಟು ಸಹಾಯ ಮಾಡುತ್ತೆ ಮತ್ತು ಪವರ್ಫುಲ್ ಆಗಿದೆ. ಇದರಲ್ಲಿ ಕಂಡುಬರುವಂತಹ ಉತ್ಕರ್ಷಣ ನಿರೋಧಕ ಮತ್ತು ಕ್ಯಾನ್ಸರ್ ಉಂಟು ಮಾಡುವಂಥ ಕೋಶಗಳ ವಿರುದ್ಧ ಹೋರಾಡುವಂಥ ಶಕ್ತಿ ಇದೆ. ಮತ್ತು ಈ ಶುಂಠಿ ಮುಖ್ಯವಾಗಿ ಇದು ಕ್ಯಾನ್ಸರ್ ಅಂದರೆ ಅನೇಕವಾದಂತಹ ಹೊಟ್ಟೆಗೆ ಸಂಬಂಧಿಸಿದಂಥ ಕಾಯಿಲೆಗಳನ್ನ ದೂರ ಇಡೋದಕ್ಕೆ ಭಾಳನೇ ಅನುಕೂಲ ಆಗುತ್ತೆ. ಹಾಗೆಯೇ ಇದು ಚರ್ಮದ ಕ್ಯಾನ್ಸರ್ ವಿರುದ್ಧನೂ ಸಹ ಹೋರಾಟ ಮಾಡುತ್ತೆ. ಮತ್ತು ಕರುಳಿನ ಕ್ಯಾನ್ಸರ್ನಂತಹ ಗಂಭೀರ ಕಾಯಿಲೆಗಳಿಗೂ ಸಹ ಭಾಳ ಯೂಸ್ಫುಲ್ ಆದಂತಹ ಒಂದು ವಸ್ತು ಶುಂಠಿ ಅಂತ ಹೇಳ್ಬೋದು. ಸಂಧಿವಾತ ಅಂತ ನಾನು ಆಗಲೇ ಹೇಳಿದೆ, ಅಂದರೆ ಜಾಯಿಂಟ್ ಪೇಯ್ನ್ಸ್ ಅಂತ ಹೇಳಿದೆ. ಜಾಯಿಂಟ್ ಪೇಯ್ನ್ಗಳ ಬಗ್ಗೆ ಮಾತಾಡ್ತಾ ಹೋದರೆ ಶುಂಠಿ ಸಂಧಿವಾತ ಮತ್ತು ಸಂಧಿವಾತನ ನಿಯಂತ್ರಣ ಮಾಡೋದಕ್ಕೆ ಹಾಗೂ ನೋವನ್ನು ಸಹ ತಡೆಗಟ್ಟೋದಕ್ಕೆ ಸಹ ಭಾಳ ಯೂಸ್ಫುಲ್ ಆಗಿರುತ್ತೆ. ಮತ್ತು ಇದು ಉರಿಯೂತ ಅಂತ ಏನು ಹೇಳ್ತೀವಿ, ಅದು ಈ ಒಂದು ಶುಂಠಿ ತಿನ್ನೋದ್ರಿಂದ ಕಡಿಮೆ ಆಗ್ತಾ ಇರುತ್ತೆ. ಶುಂಠಿ ತಿನ್ನೋದು ಮೂಳೆಗಳನ್ನು ಸಹ ಬಲಪಡಿಸುತ್ತೆ, ಅಂದರೆ ಮೂಳೆಗಳು ಬೋನ್ ಮತ್ತು ಸ್ಟ್ರಾಂಗ್ ಆಗುತ್ತೆ. ಸೊ ಇಷ್ಟೆಲ್ಲ ಒಂದು ಉಪಯೋಗ ಇದೆ ಶುಂಠಿಯಿಂದ. ಆದ್ದರಿಂದ ಶುಂಠಿನ ನಿಯಮಿತವಾಗಿ ಆರೋಗ್ಯಕರವಾಗಿ ಬಳಸೋದ್ರಿಂದ ನಮಗೆ ಒಂದು ಅನೇಕ ಆರೋಗ್ಯ ಒಂದು ಪ್ರಯೋಜನಗಳಿದೆ ಅಂತ ಹೇಳ್ತಾ ಈ ವಿಷಯ ಮುಗಿಸ್ತಾ ಇದ್ದೀನಿ. ಬಟ್ ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ರಿಕ್ವೆಸ್ಟು, ಯಾವುದೇ ಒಂದು ಆಹಾರ ಅಥವಾ ಆಯುರ್ವೇದಿಕ್ ಏನೇ ಬಳಸೋಕ್ಕಿದ್ದಕ್ಕಿಂತ ಮುಂಚೆ ಹತ್ತಿರದ ಡಾಕ್ಟ್ರನ್ನ ಕಾಣೋದು ಭಾಳ ಮುಖ್ಯ. ಏಕೆಂದರೆ ಹಲವಾರು ವಸ್ತುಗಳು ಹಲವರಿಗೆ ಅಲರ್ಜಿ ಇರುತ್ತೆ, ಹಾಗೆ ಬೇರೆ ಬೇರೆ ಸಮಸ್ಯೆನೂ ಬರ್ಬೋದು ಅಂತ ಹೇಳ್ತಾ ವಿಷಯನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.